ಶರಣಾರ್ಥಿಗಳು ಮಾನವ ಕುಲಕೋಟಿಗಳಿಗೆ ಇವತ್ತ ಮೆಡಿಸಿನ್ಸ್ ಯಾವುದೇ ಒಂದು ಡಿಸೀಸ್ಗೆ ಮೆಡಿಸಿನ್ಸ್ ರೆಡಿ ಮಾಡ್ಬೇಕಪ್ಪ ಅಂತಂದ್ರ ಆರ್ಗ್ಯಾನಿಕ್ ಮಡಿಗಳನ್ನು ನಾವು ಹೆಂಗ್ ಮಾಡ್ತೀವಿ. ಆರ್ಗ್ಯಾನಿಕ್ ಮಡಿ ಮಾಡಿದ್ರ ಒಂದ್ ತೌಲಿ ನಾವು ಯಾವುದೇ ಮೆಡಿಸಿನ್ಸ್ ಅನ್ನು ಹಾಕಿದ್ರ ಅಂದ್ರ ಅದಕ್ಕೆ ಔಷಧವನ್ನು ಹಾಕಿದ್ರ ಎರೆ ಜಲ ಹಾಕ್ಲಿ, ಎರೆ ಹುಳದ ಗೊಬ್ಬರ ಹಾಕ್ಲಿ, ಆಮೇಲೆ ಇನ್ನು ಯಾವುದೇ ಹಾಕಲಕ್ಕ ಅದನ್ನು ನೀರ್ ಬಿಟ್ಟುಗಳಿಗೆ ಕೆಳಗಡೆ ಹೋಗ್ಬಾರ್ದ್ರಿ, ಪೂರ್ಣ ಕೆಳಗಡೆ ಹೋಗ್ಬಾರ್ದು. ಅದಕ್ಕೆ 3/6 ನಾನೀಗ ಒಂದು 20 days ಹಿಂದ್ಗಡೆ ಈ ತರ 3/6 ಮಡಿ ಮಾಡಿದ್ದೇರಿ. ನೋಡ್ರಿ ಇದು ಒಂದು ವ್ಯವಸ್ಥೆ ಹೆಂಗಿದೆಯಪ್ಪ ಅಂತಂದ್ರ ನಾವು ಈ ತರ ಇದನ್ನು ಶಿಸ್ತಾಗಿ ಹಿಂಗ್ ಮಾಡ್ಕೋತ ಹೋದ್ರಾಯ್ತು, ಇದನ್ನು ಕ್ಲೀನಿಂಗ್ ಆಗ್ತದ್ರಿ. ಎಲ್ಲ ಈ ಮಡಿ ಒಳಗದಂದು ಏನಪ್ಪ ಇದನ್ನು ವೇ ಅಂದ್ರೆ ತಿರುಗಾಡ್ಲಕ್ಕ ಸ್ಥಳ ಇದು. ಇದನ್ನು ಇದೇ ಮಣ್ಣಲ್ಲಿ ಗೊಬ್ಬರ ಹಾಕೋದು. ಇದ್ರಾಗ ಎಲ್ಲ ಅದರ ಜೀವಾಮೃತ ಅದ, ಎರೆ ಜಲ ಅದ, ನೋಡ್ರಿ ಇವೆಲ್ಲ ಇದ್ರಾಗ ಹಾಕೋದು. ಹೀಗೆ ಕಸ ಕಡ್ಡಿ ಕಸ ತೆಗೆದ್ರು ಸುದ್ದಕ್ಕೆ ಇದ್ರೊಳಗ ಹಿಂಗ ಕಸ ಇರ್ತಾವಲ್ಲ ಇವೆಲ್ಲ ಇದ್ರೊಳಗೆ ಹಾಕೋದು. ಇದು ಕ್ಲೀನಿಂಗ್ ಆಗ್ತದ್ರಿ. ಈ 3/6 ನೊಳಗ ನಾವು ನೋಡ್ರಿ ಇಲ್ಲಿ ತುಳಸಿ ಹೆಂಗಾಗಿದೆ. ಇದು ರಾಮ ತುಳಸಿ ರೀ. ಕಫ, ಪಿತ್ತ, ವಾತ, ಇದು ವಾತ ಪಿತ್ತ ಕಫ, ಗಂಟಲ ಸಮಸ್ಯೆ, ಮತ್ತ ಅನೇಕ ಏನ ಇರ್ತಾರಲ್ರಿ ಈಗ ಕಿರು ನಾಲಿಗೆಯನ್ನು ಬೀಳ್ತದಲ್ರಿ, ಕಿರು ನಾಲಿಗೆ ಅಂತ ಇರ್ತಾರೆ ಸ್ಮಾಲ್ ಒಂದು ಒಳಗಡೆ, ಆ ಕಿರು ನಾಲಿಗೆಯನ್ನು ಬೀಳೋದಕ್ಕ ಇದು ರಾಮ ತುಳಸಿ ರೀ. ಈ ರಾಮ ತುಳಸಿ ಇವೆಲ್ಲ ನಾನು ಈ 20 days ಬ್ಯಾಕ್ ಇದೆಲ್ಲ ವ್ಯವಸ್ಥೆ ಮಾಡಿದ್ದೆ ರೀ. ಅದ್ರೊಳಗೆ ಬೀಜ ಹಾಕಿದೆ ರೀ. ಬೀಜ ಹಾಕಿ ಇದನ್ನು ಫಲವತ್ತಾಗಿ ಬರ್ಲಿಕ್ಕತ್ತದ. ಅದಕ್ಕಂದ್ ನೋಡ್ರಿ ಮ್ಯಾಜಿಕ್ ಪೇಪರ್ ಅನ್ನು ಹಾಕಿದ್ದೇನೆ. ಹಿಂಗ ಪ್ರತಿ ಒಂದಕ್ಕ ಮ್ಯಾಜಿಕ್ ಪೇಪರ್ ಹಾಕಿನ್ರಿ. ಈ ಕಡೆ ಬಿದ್ದದಂತದನ್ನು ಈ ಕಡೆನೂ ತಗೋದ್ರಿ. ಇದಕ್ಕೊಂದು ಮ್ಯಾಜಿಕ್ ಪೇಪರ್ ಹಾಕಿದ್ದೇವೆ ನೋಡ್ರಿ. ಈ ಕಡೆ ಇದಕ್ಕೂ ಒಂದು ಮ್ಯಾಜಿಕ್ ಪೇಪರ್ ಹಾಕಿದ್ದೇವೆ. ಇದಕ್ಕೆಲ್ಲ ಅನೇಕ ಕ್ರಿಮಿ ಕೀಟಗಳನ್ನು ಇದಕ್ಕೆ ಬಂದಿದೆ ರೀ. ನೋಡ್ರಿ ಇದ್ರಾಗ ಎಷ್ಟು ಫಲವತ್ತಾಗಿ ಆಗಿದೆ, ಸಾಕಷ್ಟು ಸೊಪ್ಪನ್ನು ಬೆಳಿಕತ್ತಿದೆ. ಹಿಂಗೇನ್ರಿ ಗಿಡಗಳು ಬೀಳ್ತಿದ್ವಪ್ಪ ಅಂದ್ರ ಇದಕ್ಕೆ ಮೇಲ್ಗಡೆ ನೋಡ್ರಿ, ಇದು ಮೇಲ್ಗಡೆ ನಾನೇನ್ ಮಾಡಿದ್ದೇನೆ ವ್ಯವಸ್ಥೆ ಪ್ರಕಾರವಾಗಿ ಇದನ್ನು ಕಟ್ಟುದು. ಇದನ್ನು ಹೀಗೆ ಕಟ್ಟಿಬಿಟ್ರಾಯ್ತು, ಅದಕ್ಕೇನಾಗ್ತದ್ರಿ ಚೆನ್ನಾಗಿ ಬೆಳೀತದೆ. ಇದು ಹಳೆ ಗಿಡ ರೀ, ಅಂದ್ರ ಮೊದಲಿಂದ ಇದೊಂದು ಇಟ್ಟಿನಿ. ಈಗಿನೂ ಈ ವ್ಯವಸ್ಥೆಯನ್ನು ಮಾಡ್ಕೊಂಡ್ರಾಯ್ತು ನಾವು. ಇದಕ್ಕೇನಾಗ್ಬಿಡ್ತದ್ರಿ ಬೆಳವಣಿಗೆಯನ್ನು ನೋಡ್ರಿ, ಈ ಗಿಡದ ವ್ಯವಸ್ಥೆಯನ್ನು ಚೆನ್ನಾಗಿ ಆಗ್ತದ್ರಿ. ಯಾವುದೇ ಸಸಿಯನ್ನು ನೆಲಕ್ಕೆ ಬೀಳ ಬದಲಿ ಈ ತರ ಕಟ್ಟುದ್ರಿ. ನೋಡ್ರಿ ಇವಕ್ಕೆಲ್ಲ ಆರ್ಗ್ಯಾನಿಕ್ ಒಳಗೆ ಬೆಳೆದಂತವು ಪ್ರತಿಯೊಂದು ಮೆಡಿಸಿನ್ಸ್ ಮಾಡ್ತೀವ್ರಿ. ಮೆಡಿಸಿನ್ಸ್ ಇವೆಲ್ಲ ಮೆಡಿಸಿನ್ಸ್ ಪ್ಲಾಂಟ್. ಇದ್ರದ ಬೀಜ ಏನ್ ಮಾಡ್ಬೇಕು, ಇದರದ ಬೇರೆ ಏನ್ ಮಾಡ್ಬೇಕು, ಇದರ ಹೂ ಏನ್ ಮಾಡ್ಬೇಕು, ಇದರ ತೊಗಟಿ ಏನ್ ಮಾಡ್ಬೇಕು, ಇವೆಲ್ಲ ಮೆಡಿಸಿನ್ಸ್ ಮಾಡಿ ಔಷಧವನ್ನು ಮಾಡಿ ಅನೇಕ ಡಿಸೀಸ್ಗಳಿಗೆ ನೀವ್ ಯಾವ್ದು ಹೇಳ್ತೀರಿ ಆ ಡಿಸೀಸ್ಗಳಿಗೆ ನಾವು ಪೌಡರ್ ರೆಡಿ ಮಾಡಿ ಕೊಟ್ಟೆವು ಅಂತ ತಿಳ್ಕೊರಿ. ನೀವೇನ್ ಮಾಡ್ತೀರಿ, ನೀರ್ನಾಗ ಹಾಕೊಂಡು ಚೆನ್ನಾಗಿ ಕಲಸ್ಕೊಂಡು ಮಾರ್ನಿಂಗ್ ಅಂಡ್ ನೈಟ್ 2 times ಕುಡಿದ್ರ ಹೊಟ್ಟೆ ಸಮಸ್ಯೆ, ಆಮೇಲೆ ಎದೆ ಸಮಸ್ಯೆ, ಎಲ್ಲಾ ತರದ ಸಮಸ್ಯೆಗಳನ್ನು ನಿವಾರಣೆ ಆಗಿ ಹೋಗ್ಬಿಡುತ್ತೆ. ಇಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೋರಿ ಅಂತೇಳಿ ಹೀಗೆ ಎಲ್ಲಾ ಪ್ಲಾಂಟ್ ಪೂರ್ಣ ಏಕಟ್ ಇವೆಲ್ಲ ವ್ಯವಸ್ಥೆ ಹಿಂಗೆ ವ್ಯವಸ್ಥೆಯನ್ನು ಆಗ್ಯದ್ರಿ. ಈಗ ನೋಡ್ರಿ ಮಾನವ ಬಂಧುಗಳೇ, ನೀರ ಅಲ್ಲಿ ಬಿಟ್ಟು ಬಂದೇವಂದ್ರ ಇದ್ರೊಳಗಿಂದ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದ. ಗೊಬ್ಬರ ನಾವೇನ ಹಾಕಿರ್ತೀವಲ್ಲ ಆರ್ಗ್ಯಾನಿಕ್ ಅದು ಎಲ್ಲ ಲಾಸ್ಟಿಗೆ ಹೋಗಿ ನಿಂತು ಬಿಡ್ತದ. ನಾವು ಸ್ಮಾಲ್ ಕಟ್ಔಟ್ ಮಾಡ್ದೇವ್ ಅಂತ ತಿಳ್ಕೊರಿ, ಅದನ್ನು ಹೊರಗಡೆ ಹೋಗಂಗಿಲ್ಲ, ಅಂದ್ರ ಲಾಸ್ಟಿಗೆ ಹೋಗಂಗಿಲ್ಲ. ಫಲವತ್ತಾಗಿ ಎಲ್ಲಾ ಸಮತೋಲನ ಪದ್ಧತಿ ಒಳಗೆ ಬೆಳವಣಿಗೆಯನ್ನು ಆಗ್ತಾವ್ರಿ. ಅದಕ್ಕೆ ರೈತ ಬಾಂಧವರು ಲಾಂಗ್ ಮಡಿ ಮಾಡಕ್ಕಿಂತ ಸ್ಮಾಲ್ ಮಾಡಿ ಅವಕ್ಕ ನೀವು ನೀರನ್ನು ಕೊಟ್ರ ನಿಮಗ ಸಕ್ಸಸ್ ಇಳುವರಿಯನ್ನು ಬರ್ತದ. ಥ್ಯಾಂಕ್ ಯು. ಶರಣಾರ್ಥಿಗಳು.